ಒಬ್ಬ ಗೃಹಿಣಿ ನಾನು ಇನ್ಮುಂದೆ ಅಷ್ಟೊಂದು ಮನೆಯ ಕೆಲಸ ಮಾಡಲ್ಲ, ನನಗೋಸ್ಕರ ಸ್ವತಂತ್ರವಾಗಿ ಏನಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಆದ್ರೆ ಹಾಗೆ ಅಂದುಕೊಂಡ ತಕ್ಷಣ ಅವಳಲ್ಲಿ ಒಂದು ಗಿಲ್ಟ್ ಶುರುವಾಗುತ್ತೆ. ನನಗೆ ಯಾರ ಭಾವನೆಗಳಿಗೆ ನೋವು ಮಾಡೋದು ಇಷ್ಟವಿಲ್ಲ. ನನ್ನಿಂದ ಯಾರಾದ್ರೂ ಅತ್ತರೆ ನನಗೆ ತುಂಬಾ ಸಂಕಟ ಆಗುತ್ತೆ. ನನಗೆ ಆಫೀಸ್ನಲ್ಲಿ ಪ್ರಮೋಷನ್ ಸಿಕ್ತಿತ್ತು, ಆದ್ರೆ ನಾನು ಅದನ್ನ ರಿಜೆಕ್ಟ್ ಮಾಡಿದೆ. ಯಾಕಂದ್ರೆ ಮಕ್ಕಳಿದ್ದಾರೆ, ಆಮೇಲೆ ಹಸ್ಬೆಂಡ್ ಇದ್ದಾರೆ. ಅವರು ನನ್ನ ಮೇಲೆ ಎಷ್ಟು ಡಿಪೆಂಡೆಂಟ್ ಆಗಿದ್ದಾರೆ ಅಂದ್ರೆ ಅವರಿಗೆ ನನ್ನ ಕೈಯಿಂದ ಮಾಡಿದ ಚಹಾ ಬಿಟ್ರೆ ಬೇರೆಯವರ ಕೈಯಿಂದ ಕುಡಿಯೋಕೆ ಆಗಲ್ಲ ಅಂತಾರೆ. ಅವರು ಬೇರೆಯವರ ಕೈಯಿಂದ ಏನೇನು ಕುಡಿತಾರೆ ಅಂತ ನೀವೇನಾದ್ರೂ ಹೋಗಿ ನೋಡಿದ್ದೀರಾ? ಅವರು ಹೇಳ್ತಾರಂತೆ, ನೋಡು, ನನ್ನ ಬಟ್ಟೆಯನ್ನ ನೀನು ಐರನ್ ಮಾಡದೆ ಹೋದ್ರೆ ಅದ್ರಲ್ಲಿ ನಿನ್ನ ಕೈಯ ಸುವಾಸನೆ ಬರಲ್ಲ, ಅದಕ್ಕೆ ನಾನು ಅದನ್ನ ಹಾಕೊಳ್ಳಲ್ಲ ಅಂತ. ಸರಿ, ಹಾಗಾದ್ರೆ ಅವರು ಬಟ್ಟೆ ಇಲ್ಲೇ ಹೋಗ್ತಾರಾ? ಇನ್ನು ಇವರ ಮಾವನವರು ಹೇಳ್ತಾರೆ, ನನಗೆ ಬೆಳಗ್ಗೆ 4 ನಿನ್ನ ಕೈಯಿಂದಲೇ ಚಹಾ ಬೇಕು ಅಂತ. ಒಂದು ವೇಳೆ ನಾನು ಅವರಿಗೆ ಕೊಡದೆ ಹೋದ್ರೆ ಅವರು ಕುಡಿಯೋದೇ ಇಲ್ಲ. ಅವಾಗ ನನಗಂತೂ ತುಂಬಾ ಗಿಲ್ಟ್ ಕಾಡುತ್ತೆ. ಏನ್ ನಡೀತಿದೆ ಇದೆಲ್ಲ? ನಿಜವಾಗಿ ನಿಮಗೆ ಗಿಲ್ಟ್ ಅಂದ್ರೆ ಏನು ಅಂತ ಗೊತ್ತಿದೆಯಾ? ನಿಮ್ಮ ಜವಾಬ್ದಾರಿಯನ್ನ ನೀವು ಪೂರೈಸದೆ ಹೋದಾಗ ಮಾತ್ರ ಗಿಲ್ಟ್ ಇರಬೇಕು. ಆದ್ರೆ ಬೆಳಗ್ಗೆ 4 ಅವರಿಗೆ ಚಹಾ ಕೊಡೋದು ನಿಮ್ಮ ಜವಾಬ್ದಾರಿ ಅಂತ ನಿಮಗೆ ಹೇಗೆ ಗೊತ್ತು? ಇದನ್ನ ನಿಮಗೆ ಸಮಾಜ, ಕುಟುಂಬ ಮತ್ತು ಸಿನಿಮಾಗಳು ಹೇಳಿಕೊಟ್ಟಿವೆ ಅಷ್ಟೇ. ದೇವಿಯರೇ, ನೀವು ಮಾಡ್ತಿರೋ ನಿಜವಾದ ತಪ್ಪು ನಿಮಗೆ ಗೊತ್ತಿಲ್ಲ. ಆ ತಪ್ಪು ಏನಂದ್ರೆ ನೀವು ನಿಮ್ಮ ಜೀವನವನ್ನ ಹೀಗೆ ವ್ಯರ್ಥ ಮಾಡ್ತಿದ್ದೀರಾ. ಜ್ಞಾನವಿಲ್ಲ, ಕಲೆ ಇಲ್ಲ, ಕೌಶಲ್ಯವಿಲ್ಲ, ಅನುಭವವಿಲ್ಲ, ಏನೂ ಇಲ್ಲ. ನೀವು ಜಗತ್ತನ್ನೇ ನೋಡಿಲ್ಲ. ಈ ಜನ್ಮ ಸಿಕ್ಕಿರೋದು ನಮ್ಮ ಆಂತರಿಕ ಪ್ರತಿಭೆಯನ್ನ, ಶಕ್ತಿಯನ್ನ ಹೊರಹಾಕೋಕೆ ಹೊರತು ಹೀಗೆ ಕಳೆಯೋಕಲ್ಲ. ಆದರೆ ನಾನು ಆ ಅವಕಾಶವನ್ನ ಕಳೆದುಕೊಂಡೆ. ಜೀವನವನ್ನ ಸುಮ್ಮನೆ ವ್ಯರ್ಥ ಮಾಡಿದೆ ಅನ್ನೋ ಗಿಲ್ಟ್ ನಿಮ್ಮಲ್ಲಿ ಇರಬೇಕಿತ್ತು, ಆದ್ರೆ ದುರದೃಷ್ಟವಶಾತ್ ಅದು ನಿಮಗಿಲ್ಲ.